ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದ ಲಕ್ಷಾಂತರ ರೈತರಿಗೆ ದೊಡ್ಡ ಸಿಹಿ ಸುದ್ದಿ ಸಿಕ್ಕಿದೆ. ಹಾವೇರಿಯ ಪ್ರಸಿದ್ಧ ಬ್ಯಾಡಗಿ ಮೆಣಸಿನಕಾಯಿ, ಕೊಡಗು ಮತ್ತು ಚಿಕ್ಕಮಗಳೂರಿನ ಕಾಫಿ ಸೇರಿದಂತೆ ಹಲವು ಕೃಷಿ ಉತ್ಪನ್ನಗಳಿಗೆ ಬ್ರಿಟನ್ನಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳುವ ಸಾಧ್ಯತೆ ಇದೆ. ಹಾಗಾದ್ರೆ ಭಾರತ ಮತ್ತು ಬ್ರಿಟನ್ ನಡುವಿನ ಹೊಸ ವ್ಯಾಪಾರ ಒಪ್ಪಂದದಿಂದ ಕರ್ನಾಟಕದ ರೈತರು ಹಾಗೂ ಉದ್ಯಮಿಗಳಿಗೆ ಏನು ಲಾಭವಾಗಲಿದೆ? ಇದು ನಿಜವಾಗಿಯೂ ರೈತರ ಆದಾಯವನ್ನ ಹೆಚ್ಚಿಸುತ್ತದೆಯೇ? ಈ ಒಪ್ಪಂದದ ಸಂಪೂರ್ಣ ಕಥೆಯನ್ನ ವಿವರವಾಗಿ ತಿಳಿಯೋಣ. ಹೌದು, ಭಾರತ ಮತ್ತು ಬ್ರಿಟನ್ ವ್ಯಾಪಾರದ ಒಪ್ಪಂದ ಅಂದ್ರೆ ಏನು ಅಂತ ನೋಡೋದಾದ್ರೆ, ಭಾರತ ಮತ್ತು ಬ್ರಿಟನ್ ಹಲವು ವರ್ಷಗಳಿಂದ ಮುಕ್ತ ವ್ಯಾಪಾರ ಒಪ್ಪಂದಕ್ಕಾಗಿ ಮಾತುಕತೆ ನಡೆಸ್ತಿದ್ವು. ಈಗ ಎರಡೂ ದೇಶಗಳು ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಗೆಯನ್ನು ಸೂಚಿಸಿವೆ. ಈ ಒಪ್ಪಂದದ ಪ್ರಮುಖ ಉದ್ದೇಶ ಅಂದ್ರೆ ಎರಡು ದೇಶಗಳ ನಡುವಿನ ವ್ಯಾಪಾರವನ್ನು ಹೆಚ್ಚಿಸುವುದು. ಇದುವರೆಗೆ ಭಾರತೀಯ ಉತ್ಪನ್ನಗಳನ್ನ ಬ್ರಿಟನ್ಗೆ ರಫ್ತು ಮಾಡುವಾಗ ಕೆಲವು ವಸ್ತುಗಳ ಮೇಲೆ ಹೆಚ್ಚಿನ ಆಮದು ಸುಂಕ ವಿಧಿಸಲಾಗ್ತಿತ್ತು. ಹೊಸ ಒಪ್ಪಂದದ ಬಳಿಕ ಅನೇಕ ಉತ್ಪನ್ನಗಳಿಗೆ ಸುಂಕ ಕಡಿಮೆಯಾಗುವ ಅಥವಾ ತೆಗೆದುಹಾಕುವ ಸಾಧ್ಯತೆ ಇದೆ. ಇದರಿಂದ ಭಾರತೀಯ ಉತ್ಪನ್ನಗಳು ಬ್ರಿಟನ್ನಲ್ಲಿ ಕಡಿಮೆ ಬೆಲೆಗೆ ಲಭ್ಯವಾಗ್ತವೆ. ಬೆಲೆ ಕಡಿಮೆಯಾದ್ರೆ ಖರೀದಿ ಹೆಚ್ಚಾಗ್ತದೆ. ಖರೀದಿ ಹೆಚ್ಚಾದ್ರೆ ರೈತರು ಮತ್ತು ಉದ್ಯಮಿಗಳಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಇನ್ನು ಕರ್ನಾಟಕಕ್ಕೆ ಯಾಕೆ ಇದು ಮಹತ್ವದ ಸುದ್ದಿ ಅಂದ್ರೆ, ಕರ್ನಾಟಕ ಭಾರತದಲ್ಲೇ ಕೃಷಿ ಮತ್ತು ತೋಟಗಾರಿಕಾ ಉತ್ಪನ್ನಗಳ ರಫ್ತಿನಲ್ಲಿ ಪ್ರಮುಖ ರಾಜ್ಯವಾಗಿದೆ. ಕಾಫಿ, ಕರಿಮೆಣಸು, ಏಲಕ್ಕಿ, ಬ್ಯಾಡಗಿ ಮೆಣಸಿನಕಾಯಿ, ಗೋಡಂಬಿ ಹಾಗೂ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳನ್ನು ಕರ್ನಾಟಕದಿಂದ ಅನೇಕ ದೇಶಗಳಿಗೆ ರಫ್ತನ್ನ ಮಾಡಲಾಗ್ತಿದೆ. ಬ್ರಿಟನ್ ಈಗಾಗಲೇ ಭಾರತೀಯ ಮಸಾಲೆ ಮತ್ತು ಕಾಫಿಯ ದೊಡ್ಡ ಗ್ರಾಹಕ ರಾಷ್ಟ್ರವಾಗಿದೆ. ಹೊಸ ವ್ಯಾಪಾರ ಒಪ್ಪಂದದಿಂದ ಕರ್ನಾಟಕದ ಉತ್ಪನ್ನಗಳಿಗೆ ಇನ್ನಷ್ಟು ಬೇಡಿಕೆ ಬರಬಹುದು. ಇದರಿಂದ ರೈತರಿಗೆ ಮಾತ್ರವಲ್ಲ, ಕೃಷಿ ಆಧಾರಿತ ಕೈಗಾರಿಕೆಗಳಿಗೂ ಹೊಸ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ಇನ್ನು ಬ್ಯಾಡಗಿ ಮೆಣಸಿನಕಾಯಿ ಯಾಕೆ ವಿಶ್ವ ಪ್ರಸಿದ್ಧ ಅಂದ್ರೆ, ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿ ಬೆಳೆಯುವ ಬ್ಯಾಡಗಿ ಮೆಣಸಿನಕಾಯಿ ತನ್ನ ವಿಶಿಷ್ಟ ಗುಣಗಳಿಂದ ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿದೆ. ಈ ಮೆಣಸಿನಕಾಯಿ ಹೆಚ್ಚು ಖಾರವಾಗಿರೋದಿಲ್ಲ, ಆದರೆ ಇದರಿಂದ ಸಿಗುವ ಗಾಢ ಕೆಂಪು ಬಣ್ಣ ಅತ್ಯುತ್ತಮ ಗುಣಮಟ್ಟದ್ದಾಗಿರುತ್ತೆ. ಅದಕ್ಕಾಗಿಯೇ ಮಸಾಲ ಪುಡಿ, ಚಟ್ನಿ, ಸಾಸ್, ಉಪ್ಪಿನಕಾಯಿ ಹಾಗೂ ಆಹಾರ ಸಂಸ್ಕರಣಾ ಉದ್ಯಮಗಳಲ್ಲಿ ಬ್ಯಾಡಗಿ ಮೆಣಸಿನಕಾಯಿಗೆ ವಿಶೇಷ ಸ್ಥಾನ ಇದೆ. ಇದಕ್ಕೆ ಭೌಗೋಳಿಕ ಸೂಚ್ಯಂಕ ಮಾನ್ಯತೆಯು ದೊರೆತಿರೋದ್ರಿಂದ ಅದರ ವಿಶ್ವಾಸಾರ್ಹತೆ ಇನ್ನಷ್ಟು ಹೆಚ್ಚಾಗಿದೆ. ಇನ್ನು ಬ್ರಿಟನ್ನಲ್ಲಿ ಬ್ಯಾಡಗಿ ಮೆಣಸಿಗೆ ಯಾಕೆ ಬೇಡಿಕೆ ಇದೆ ಅಂದ್ರೆ, ಬ್ರಿಟನ್ನಲ್ಲಿ ಭಾರತೀಯ ಆಹಾರ ಪದಾರ್ಥಗಳ ಬಳಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಅಲ್ಲಿನ ಭಾರತೀಯ ರೆಸ್ಟೋರೆಂಟ್ಗಳು, ಮಸಾಲೆ ತಯಾರಿಕಾ ಕಂಪನಿಗಳು ಹಾಗೂ ಆಹಾರ ಸಂಸ್ಕರಣಾ ಘಟಕಗಳು ಉತ್ತಮ ಗುಣಮಟ್ಟದ ಮೆಣಸಿನಕಾಯಿಯನ್ನ ಬಳಸಲು ಆಸಕ್ತಿಯನ್ನು ತೋರಿಸ್ತಿವೆ. ಬ್ಯಾಡಗಿ ಮೆಣಸಿನಕಾಯಿ ಉತ್ತಮ ಬಣ್ಣವನ್ನ ನೀಡುವುದರಿಂದ ಆಹಾರ ಉದ್ಯಮದಲ್ಲಿ ಅದರ ಬೇಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸುಂಕ ಕಡಿಮೆಯಾದರೆ ಬ್ಯಾಡಗಿ ಮೆಣಸಿನಕಾಯಿ ಬ್ರಿಟನ್ನಲ್ಲಿ ಇನ್ನಷ್ಟು ಸ್ಪರ್ಧಾತ್ಮಕ ಬೆಲೆಗೆ ಲಭ್ಯವಾಗಬಹುದು. ಹಾಗಾದ್ರೆ ಕರ್ನಾಟಕದ ಕಾಫಿಗೆ ಹೇಗೆ ಲಾಭ ಸಿಗುತ್ತೆ ಅಂತ ನೋಡೋದಾದ್ರೆ, ಭಾರತದ ಒಟ್ಟು ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಅತ್ಯಧಿಕವಾಗಿದೆ. ಕೊಡಗು, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳು ದೇಶದ ಪ್ರಮುಖ ಕಾಫಿ ಬೆಳೆಯುವ ಪ್ರದೇಶಗಳು. ಇಲ್ಲಿನ ಅರೇಬಿಕಾ ಮತ್ತು ರೋಬೋಸ್ಟಾ ಕಾಫಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ಉತ್ತಮ ಹೆಸರಿದೆ. ಬ್ರಿಟನ್ನಲ್ಲಿ ಉತ್ತಮ ಗುಣಮಟ್ಟದ ಕಾಫಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಆದ್ದರಿಂದ ಕರ್ನಾಟಕದ ಕಾಫಿಗೆ ಹೊಸ ವ್ಯಾಪಾರದ ಅವಕಾಶಗಳು ಸಿಗಬಹುದು. ಉತ್ತಮ ಬೆಲೆ ದೊರೆತರೆ ರೈತರ ಆದಾಯವೂ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ರೈತರಿಗೆ ನಿಜವಾದ ಲಾಭ ಏನು ಅಂತ ನೋಡೋದಾದ್ರೆ, ಈ ಒಪ್ಪಂದದ ಪರಿಣಾಮವಾಗಿ ರಫ್ತು ಪ್ರಮಾಣ ಹೆಚ್ಚಾದ್ರೆ ರೈತರಿಗೆ ಉತ್ತಮ ಬೆಲೆ ಸಿಗಬಹುದು. ಮಧ್ಯವರ್ತಿಗಳ ಮೇಲಿನ ಅವಲಂಬನೆ ಸ್ವಲ್ಪ ಕಡಿಮೆಯಾಗಬಹುದು. ರಫ್ತು ಕಂಪನಿಗಳು ನೇರವಾಗಿ ರೈತರೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಖರೀದಿ ಮಾಡುವ ಸಾಧ್ಯತೆ ಕೂಡ ಇದೆ. ಇದರಿಂದ ಕೃಷಿಯಲ್ಲಿ ಹೊಸ ಹೂಡಿಕೆ, ಆಧುನಿಕ ತಂತ್ರಜ್ಞಾನ ಬಳಕೆ ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಗೂ ಉತ್ತೇಜನ ಸಿಗಬಹುದು. ಇನ್ನು ಉದ್ಯಮಿಗಳಿಗೆ ಸಿಗುವ ಅವಕಾಶಗಳನ್ನು ನೋಡೋದಾದ್ರೆ, ಇದು ರೈತರಿಗೆ ಮಾತ್ರವಲ್ಲ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಗೂ
ತುಂಬ ಲಾಭದಾಯಕವಾಗಿದೆ. ಕಾಫಿ ಸಂಸ್ಕರಣೆ, ಮಸಾಲೆ ಪ್ಯಾಕಿಂಗ್, ಆಹಾರ ಸಂಸ್ಕರಣೆ, ಲಾಜಿಸ್ಟಿಕ್ಸ್, ರಫ್ತು ಸಂಸ್ಥೆಗಳು ಹಾಗೂ ಪ್ಯಾಕೇಜಿಂಗ್ ಉದ್ಯಮಗಳಿಗೆ ಹೊಸ ಆರ್ಡರ್ಗಳು ಸಿಗುವ ಸಾಧ್ಯತೆ ಕೂಡ ಇದೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಬಹುದು. ಇನ್ನು ಸವಾಲು ಏನು ಅಂತ ಹೇಳೋದಾದ್ರೆ, ಬ್ರಿಟನ್ಗೆ ರಫ್ತು ಮಾಡಲು ಕಟ್ಟುನಿಟ್ಟಿನ ಗುಣಮಟ್ಟದ ಮಾನದಂಡಗಳನ್ನು ಪಾಲಿಸಬೇಕು. ಉತ್ಪನ್ನಗಳಲ್ಲಿ ಕೀಟನಾಶಕ ಅವಶೇಷಗಳು ನಿಗದಿತ ಮಿತಿಯೊಳಗೆ ಇರಬೇಕು. ಸ್ವಚ್ಛ ಪ್ಯಾಕಿಂಗ್, ಆಹಾರ ಸುರಕ್ಷತಾ ಪ್ರಮಾಣ ಪತ್ರಗಳು ಹಾಗೂ ಅಂತಾರಾಷ್ಟ್ರೀಯ ಗುಣಮಟ್ಟದ ಪರೀಕ್ಷೆಗಳನ್ನು ಕಡ್ಡಾಯವಾಗಿ ಪೂರೈಸಬೇಕು. ಈ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಜಾಗತಿಕ ಮಾರುಕಟ್ಟೆಯಲ್ಲಿ ದೀರ್ಘಕಾಲ ಉಳಿಯಲು ಸಾಧ್ಯ. ಒಟ್ಟಾರೆ ನೋಡಿದ್ರೆ, ಭಾರತ ಬ್ರಿಟನ್ ವ್ಯಾಪಾರ ಒಪ್ಪಂದವು ಕರ್ನಾಟಕದ ರೈತರು ಮತ್ತು ಉದ್ಯಮಿಗಳಿಗೆ ಹೊಸ ಭರವಸೆಯನ್ನು ಮೂಡಿಸಿದೆ. ಬ್ಯಾಡಗಿ ಮೆಣಸಿನಕಾಯಿ, ಕಾಫಿ ಹಾಗೂ ಇತರೆ ಕೃಷಿ ಉತ್ಪನ್ನಗಳಿಗೆ ಬ್ರಿಟನ್ನಲ್ಲಿ ಹೆಚ್ಚಿನ ಅವಕಾಶಗಳು ಸಿಗಬಹುದು. ಆದರೆ ಇದರ ಸಂಪೂರ್ಣ ಲಾಭವನ್ನು ಪಡೆಯಲು ಉತ್ತಮ ಗುಣಮಟ್ಟದ ಉತ್ಪಾದನೆ, ವೈಜ್ಞಾನಿಕ ಕೃಷಿ, ಸರಿಯಾದ ಪ್ಯಾಕಿಂಗ್ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ಪಾಲಿಸುವುದು ತುಂಬಾ ಮುಖ್ಯ. ಈ ಎಲ್ಲವನ್ನ ಯಶಸ್ವಿಯಾಗಿ ಮಾಡಬಂದ್ರೆ ಕರ್ನಾಟಕದ ಕೃಷಿ ಉತ್ಪನ್ನಗಳು ವಿಶ್ವ ಮಾರುಕಟ್ಟೆಯಲ್ಲಿ ಇನ್ನಷ್ಟು ಹೆಸರನ್ನ ಮಾಡಲಿದ್ದು, ರೈತರ ಆದಾಯ ಹೆಚ್ಚಿಸುವತ್ತ ಇದು ಮಹತ್ವದ ಹೆಜ್ಜೆಯಾಗಬಹುದು.